ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹೂವಿಲ್ಲದ ಕಂಪು ಹೊನ್ನಿಲ್ಲದ ಬಣ್ಣ, ಹೂವಿಲ್ಲದ ಕಂಪು ಹೊನ್ನಿಲ್ಲದ ಬಣ್ಣ, ಕಳೆಯಿಲ್ಲದ ಚಂದ್ರನ ಪರಿಯಂತೆ ಶಿವಯೋಗ. ಹೂವಿಲ್ಲದ ಕಂಪು ಹೊನ್ನಿಲ್ಲದ ಬಣ್ಣ, ಕಾಲಿಲ್ಲದ ನಾಡೆ ಕಣ್ಣಿಲ್ಲದ ನೋಟ, ಹಾಲಿಲ್ಲದ ತುಪ್ಪದ ಪರಿನೋಡ, ಕಾಲಿಲ್ಲದ ನಾಡೆ ಕಣ್ಣಿಲ್ಲದ ನೋಟ, ಹಾಲಿಲ್ಲದ ತುಪ್ಪದ ಪರಿನೋಡ, ನಾಲಗೆ ಇಲ್ಲದ ರುಚಿ ಕಿವಿಯಲ್ಲಿ ಕೇಳದೆ, ನಾಲಗೆ ಇಲ್ಲದ ರುಚಿ ಕಿವಿಯಲ್ಲಿ ಕೇಳದೆ, ಹೇಳುವ ಪರಿ ಶಿವಯೋಗ ಶಿವಯೋಗ. ಹೂವಿಲ್ಲದ ಕಂಪು ಹೊನ್ನಿಲ್ಲದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಬೆಳೆವ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ, ತಿಳಿಯಲಿ ಅದು ಎಚ್ಚರಲಿ ಅದು, ಎನ್ನವಗುಣವೆಂಬ ಕಸವ ಕಿತ್ತು ಸಲಹೆಯ ಸುಳಿದೆಗೆದು ಬೆಳೆವೆನು ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಒಂದು ಅಷ್ಟೊಂದು ಪರಿಚಿತವಿಲ್ಲದ ವಚನ. ಕೆಲವರಿಗೆ, ಸಾಧಕರಿಗೆ ಇದು ಪರಿಚಯ ಇರಬಹುದು, ಆದರೆ ತುಂಬಾ ಜನರಿಗೆ ಗೊತ್ತಿಲ್ಲ. ಬೆಳೆವ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ, ತಿಳಿಯಲಿ ಅದು ಎಚ್ಚರಲಿ ಅದು, ಅವಗುಣವೆಂಬ ಕಸವ ಕಿತ್ತು ಸಲಹೆಯ ಸುಳಿದೆಗೆದು ಬೆಳೆವೆನು ಕೂಡಲ ಸಂಗಮ ದೇವ. ಭೂಮಿಯ ವೈಶಿಷ್ಟ್ಯ ನಿಮಗೆಲ್ಲ ಗೊತ್ತು. ಭೂಮಿಯಲ್ಲಿ ಎಷ್ಟು ಸತ್ವ ಜಾಸ್ತಿ ಇರುತ್ತೋ ಅಷ್ಟು ಬೆಳೆ ಚೆನ್ನಾಗಿ ಬರುತ್ತೆ. ಇನ್ನೊಂದು ಬಹಳ ಜನರಿಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಯಾವ ಭೂಮಿಯಲ್ಲಿ ಬೆಳೆ ಚೆನ್ನಾಗಿ ಬರುತ್ತೋ ಅಲ್ಲಿ ಕಳೆಯೂ ಕೂಡ ಜಾಸ್ತಿ ಬರುತ್ತೆ. ಎಲ್ಲಿ ಕಳೆನೂ ಸರಿ ಬೆಳೆಯಲ್ವೋ ಅಲ್ಲಿ ಬೆಳೆನೂ ಬರಲ್ಲ. ಇದು ಪ್ರಕೃತಿಯ ವಿಶೇಷ. ಅಂದ್ರೆ ಬೆಳೆನೇ ಬೆಳಿಲಿ ಕಳೆನೇ ಬೆಳಿಲಿ, ಯಾವುದಕ್ಕಾದ್ರೂ ಕೂಡ ಭೂಮಿಯ ಸತ್ವ ಬಹಳ ಮುಖ್ಯ. ಹಾಗೆ ಪರಮಾತ್ಮನನ್ನ ಒಲಿಸ್ಲಿಕ್ಕೆ, ಪರಮಾತ್ಮನನ್ನ ಜಾಗೃತಿ ಮಾಡ್ಕೊಳ್ಳೋದಕ್ಕೆ ಹೃದಯ ಅನ್ನುವಂತಹ ಭೂಮಿಕೆ ಇದೆ. ಇದು ಪ್ರತಿಯೊಬ್ಬರಿಗೂ ನೀಡಲ್ಪಟ್ಟಿದೆ. ಪ್ರತಿಯೊಬ್ಬರಿಗೂ ಹೃದಯ ಇದೆ. ಹೃದಯ ಇಲ್ಲ ಅವನು ಬದುಕೋದೇ ಇಲ್ಲ. ಯಾಕೆಂದ್ರೆ ಜೀವ ಇರೋದು ಹೃದಯದಲ್ಲಿ. ಬರೀ ಜೀವ ಅಷ್ಟೇ ಅಲ್ಲ, ದೇವ ಇರೋದು ಕೂಡ ಹೃದಯದಲ್ಲಿ. ಜೀವನ ಒಳಗೆ, ಜೀವನ ಆಳದಲ್ಲಿ ದೇವನ ಇರವು, ದೇವನ ಸುಳಿವು. ಜೀವ ಬೀಜ ಆದರೆ ದೇವತ್ವ ಮೊಳಕೆ. ಆ ಮೊಳಕೆಯಲ್ಲಿ ದೇವತ್ವವೂ ಇರಬಹುದು, ಕ್ರೂರತ್ವವೂ ಇರಬಹುದು, ಪಶುತ್ವವೂ ಇರಬಹುದು. ಇದಕ್ಕೆ ನಮ್ಮ ಹಿರಿಯರು ಹೇಳಿದ್ದೇನು ಅಂದ್ರೆ, ಜನ್ಮ ಜನ್ಮಾಂತರದ ಸಂಸ್ಕಾರ ಅದು ಕರ್ಮವಾಗಿ ಅಥವಾ ಧರ್ಮವಾಗಿ ಕೆಲಸ ಮಾಡುತ್ತೆ. ಅದು ವಾಸನೆಯ ರೂಪದಲ್ಲಿ, ವಾಸನೆಯ ಬೀಜವಾಗಿ ಚಿತ್ತದ ಆಳದಲ್ಲಿ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಅದು ಎಷ್ಟು ಅಗಾಧವಾಗಿರುತ್ತೆ ಅಂದ್ರೆ ಅದು ವರ್ಣಾತೀತ, ವರ್ಣಿಸಕ್ ಬರಲ್ಲ. ಅಷ್ಟು ಸೂಕ್ಷ್ಮ, ಅಷ್ಟೇ ಪ್ರಬಲ.
ತಾಯಿಯ ಗರ್ಭದಲ್ಲಿ ಮಗು ತಯಾರಾಗಬೇಕಾದ್ರೆ ವೈಶಿಷ್ಟ್ಯ ವೈವಿಧ್ಯ ಇರುತ್ತೆ. ಪ್ರತಿಯೊಂದು ಮಗುಗೂ ತಂದೆ ಆದ ವೈಶಿಷ್ಟ್ಯ ವೈವಿಧ್ಯ ಇರುತ್ತೆ. ಆ ಮಗುಗೂ ಗೊತ್ತಿಲ್ಲ, ತಾಯಿಗೂ ಗೊತ್ತಿಲ್ಲ, ಆ ಮಗುವನ್ನು ಹೆರಿಗೆ ಮಾಡಿಸೋ ದಾದಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಆದ್ರೆ ಅದು ಕೆಲಸ ಮಾಡೋದು ಮಾತ್ರ ಬಿಡಲ್ಲ, ಕೆಲಸ ಮಾಡೋದು ಮಾತ್ರ ಬಿಡಲ್ಲ. ಅಂತ ಅದ್ಭುತ ನೋಡಿ, ಅದ್ಭುತದಲ್ಲಿ ಅದ್ಭುತ ಇದು. ಮಗುಗೆ ಗೊತ್ತಾಗತ್ತಾ ಆತ್ಮ ಸ್ವರೂಪವೇ ಅದರೊಳಗಡೆ ಇದೆ, ಬೀಜ ರೂಪದಲ್ಲಿದೆ. ನಾನು ತಾಯಿ ಗರ್ಭದಲ್ಲಿ ಬೆಳೀತಾ ಇದ್ದೀನಿ. ಆ ಮಗುಗೆ ಆ ಪ್ರಜ್ಞೆ ಇಲ್ಲ. ತಾಯಿಗೆ ಗೊತ್ತಾಗ್ತಿದೆ ನನ್ಗೊಂದು ಮಗು ಆಗತ್ತೆ, ಹೊಟ್ಟೆ ಒಳಗಡೆ ಬೆಳೀತಾ ಇದೆ, ನನ್ನ ಪ್ರೀತಿಯ ಮಗು ಎಲ್ಲ ಗೊತ್ತು. ಆದ್ರೆ ಆ ಮಗುವಿನ ಬೆಳವಣಿಗೆ, ಆ ಮಗು ಹೆಣ್ಣೋ ಗಂಡ, ಆ ಮಗುವಿನ ಧರ್ಮ ಏನು ಕರ್ಮ ಏನು ಗೊತ್ತಿಲ್ಲ. ಇದು ಬಹಳ ವಿಶೇಷ, ವಿಚಿತ್ರ. ಆ ಮಗುವನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಅಥವಾ ಹೆರಿಗೆ ಮಾಡಿಸುವಂತ ದಾದಿ, ಆಕೆಗೂ ಗೊತ್ತಿಲ್ಲ. ಈ ಜಗತ್ತೇ ಅಷ್ಟು ರಹಸ್ಯಾತ್ಮಕವಾಗಿ ನಡೀತಾ ಇದೆ. ಮುಂದೇನು ನಾಳೆ ಏನು ಗೊತ್ತಿಲ್ಲ, ಆದ್ರೂ ನಡೀತಾ ಇದೆ. ಭವಿಷ್ಯ ಹೇಳೋರು ಉಟ್ಕೊಂಡಿದ್ದಾರೆ, ಕಾಲಜ್ಞಾನಿಗಳು ಉಟ್ಕೊಂಡಿದ್ದಾರೆ, ಬರೆದಿಡ್ತಾರೆ. 400-500 ವರ್ಷ ಮುಂಚೆ ಬರೆದಿಡ್ತಾರೆ. ಅದ್ರಲ್ಲಿ ಕೆಲವೊಂದು ಆಗ್ತವೆ, ಕೆಲವೊಂದು ಆಗಲ್ಲ. ಒಟ್ಟು ನಡೀತಾ ಇದೆ ಜಗತ್ತು. ಹಾಗೆ ಈ ದೇಹ ಅನ್ನುವಂಥದ್ದು ಪರಮಾತ್ಮನ ವಾಸಸ್ಥಾನ, ಹೃದಯ ಅನ್ನುವಂಥದ್ದು. ಬೆಳೆವ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿ ಅದು ಎಚ್ಚರಲಿ ಅದು. ಪ್ರಳಯದ ಕಸ, ಪ್ರಳಯ ಅಂದ್ರೆ ನಾಶ, ನನ್ನ ನಾಶ ಮಾಡ್ತಕ್ಕಂಥ ಕಸ ನನ್ನಲ್ಲೇ ಹುಟ್ಟುತ್ತಾ ಇದೆ. ಅದು ಹೃದಯದಲ್ಲೇ ಹುಟ್ಟುತ್ತೆ ಅಂತ ಹೇಳ್ತಾರೆ. ಹೃದಯವೇ ದೇವನ ಸ್ಥಾನವೂ ಹೌದು, ಹೃದಯವೇ ಪ್ರಳಯದ ಕಸ ಬೆಳೆಯುವ ಸಮೃದ್ಧ ಭೂಮಿಯೂ ಹೌದು. ಈ ಪ್ರಳಯದ ಕಸವನ್ನು ತೆಗೆದು ನನಗೆ ಆಶೀರ್ವಾದ ಮಾಡಪ್ಪ. ಕಸ ತೆಗಿ. ಈ ಎನ್ನ ಅವಗುಣ ಕಸ ಯಾವುದದು? ಅವಗುಣವೆಂಬ ಕಸ. ಎನ್ನ ಅವಗುಣವೆಂಬ ಕಸವ ಕಿತ್ತು ಸಲಹೆಯ ಲಿಂಗ ತಂದೆ. ನೋಡಿ, ಪರಮಾತ್ಮನಲ್ಲಿ ಲಿಂಗ ತಂದೆ ಅಂತ ಸಂಬೋಧಿಸ್ತಾರೆ. ಅಂದ್ರೆ ನಮಗೆ ಜಗತ್ತಿನಲ್ಲಿ ಅತ್ಯಂತ ಪ್ರೀತಿ ಕೊಡ್ತಕ್ಕಂಥ ಎರಡನೆಯ ಜೀವ, ಮೊದಲನೇ ಜೀವ ತಾಯಿ, ಎರಡನೇ ಜೀವ ತಂದೆ. ತಂದೆ ಬರೀ ಪ್ರೀತಿ ಕೊಡ್ತಾನಲ್ಲ, ಜವಾಬ್ದಾರಿಯಿಂದ ಅವನು ಕಷ್ಟಪಟ್ಟು ದುಡಿದು ನಮಗೆ ತಂದು ಹಾಕಿ ಸಲಹುತ್ತಾನಲ್ಲ. ಅದಕ್ಕೆ ಪರಮಾತ್ಮನೂ ಹಾಗೆ ಸೃಷ್ಟಿಯನ್ನ ಸೃಷ್ಟಿಸಿ ನಮ್ಮನ್ನ ಆ ಸೃಷ್ಟಿಯಲ್ಲಿ ಬಿಟ್ಟು ಸಲಹುತ್ತಾನಲ್ಲ. ಅದಕ್ಕೆ ಲಿಂಗ ತಂದೆ ಅಂತ ಬಳಸ್ತಾರೆ. ಸುಳಿದೆಗೆದು ಬೆಳೆವನು ಕೂಡಲ ಸಂಗಮ ದೇವ. ಅವಗುಣವೆಂಬ ಕಸವನ್ನ ನೀನು ಕಿತ್ತು ಹಾಕ್ಬಿಟ್ರೆ ನಾನು ಸುಳಿದೆಗೆದು, ಒಂದು ಬೆಳೆ ಬೆಳಿಬೇಕಾದ್ರೆ ಗೊತ್ತು ನಿಮಗೆಲ್ಲ, ಮೊದಲೊಂದು ಸಣ್ಣದಾಗಿ ಸುಳಿ ಬರ್ತದೆ, ಅದು ವಿಸ್ತಾರ ಹಾಕುವಂತ ಹೋಗ್ತದೆ. ಹಾಗೆ ನನ್ನ ಮೂಲ ಸುಳಿ ನೀನೇ, ಪರಮಾತ್ಮನೇ ನನ್ನ ಮೂಲ. ನನಗೆ ಸ್ವಲ್ಪ ಅವಕಾಶ ಮಾಡಿಕೊಡು, ನಾನು ಬೆಳಿತೀನಿ. ಸುಳಿದೆಗೆದು ಬೆಳೆವೆನು ಕೂಡಲ ಸಂಗಮ ದೇವ. ಎಲ್ಲರ ಬಯಕೆಯೂ ಹೀಗೆ ಆಗಿರ್ಬೇಕು. ಅದಕ್ಕೆ ನಿಮಗೆ ಗೊತ್ತು, ಅನೇಕ ಜನ ಶರಣರಲ್ಲಿ, ಸಂತರಲ್ಲಿ, ಋಷಿಗಳಲ್ಲಿ, ಎಲ್ಲಾ ಜನಾಂಗದಲ್ಲಿಯೂ ಒಬ್ರಲ್ಲ ಒಬ್ರು ನೀವು ಹುಡುಕ್ಬೋದು. ವಾಲ್ಮೀಕಿ ಅಂತವ್ರು, ಅಂಗುಲಿಮಾಲನಂತವ್ರು, ಶರಣರ ಪೈಕಿ ನನ್ನಯ್ಯ ಅಂತ ಬರ್ತಾನೆ. ಅವನು ಸುಜ್ಞಾನಿ ದೇವರ ಜೊತೆ ಒರಿಸ್ಸಾದ ಭಾಗದಿಂದ ಬಂದ ಅಂತ ಹೇಳ್ತಾನೆ. ಅವನು ಕೂಡ ಮಹಾನ್ ಕ್ರೂರಿ, ಮೊದಲಿಗೆ ಮಹಾನ್ ಕ್ರೂರಿ. ಅಂತಹವನು ಕೂಡ ಅವನಿಗೆ ಶರಣರು ಕೊಟ್ಟ ಹೆಸರು ನನ್ನಯ್ಯ, ನನ್ನ ಅಯ್ಯ.
ಅಥವಾ ನನ್ನ ತಂದೆ, ನನ್ನ ದೇವರು ಅಂತ ಕರೆದ್ರು ಅವನಿಗೆಷ್ಟು ಖುಷಿಯಾಗಿರಬಾರ್ದು. ಅವನು ಪೂರ್ವಾಪರ ಎಲ್ಲ ಗೊತ್ತಿದ್ರು ಕೂಡ ಅವನನ್ನ ನನ್ನಯ್ಯ ಅಂತ ಕರೆದ್ರು. ಅದು ಶರಣರ ವೈಶಿಷ್ಟ್ಯ. ಶರಣರ ವಿಶೇಷತೆ ಅಂದ್ರೆ, ಶರಣರಿರ್ಲಿ, ಸಂತರಿರ್ಲಿ, ಮಹಾತ್ಮರಿರ್ಲಿ, ಯಾರು ಪರಮಾತ್ಮನಿಗಾಗಿ ಬದುಕ್ತಾರೋ, ಯಾರು ಪರಮಾತ್ಮನನ್ನು ಅರಿತು ಬದುಕ್ತಾರೋ ಅವರು ಯಾರಲ್ಲೂ ಭೇದ ಮಾಡೋದಿಲ್ಲ. ಜಗತ್ತೆಲ್ಲವನ್ನು ಒಂದೇ ಸ್ವರೂಪವಾಗಿ ಕಾಣ್ತಾರೆ. ಆದರೆ ಒಂದು ಸಂಸ್ಥೆ, ಒಂದು ಆಶ್ರಮ ಅದು ಚೆನ್ನಾಗಿ ನಡಿಬೇಕು ಅಂತಿದ್ರೆ ನಾವು ಪೂರ್ಣವಾಗಿ ಅದಕ್ಕೆ ಗಮನ ಕೊಡಕ್ಕಾಗಲ್ಲ. ಕಷ್ಟ. ಒಂದು ವ್ಯವಸ್ಥೆಯನ್ನು ರೂಪಿಸ್ಬೇಕಾದ್ರೆ, ಒಂದು ವ್ಯಕ್ತಿತ್ವವನ್ನು ತಯಾರು ಮಾಡ್ಬೇಕಾದ್ರೆ, ಒಂದು ವ್ಯಕ್ತಿಯನ್ನು ತಯಾರು ಮಾಡ್ಬೇಕಾದ್ರೆ, ಒಂದು ಜನಾಂಗವನ್ನು ತಯಾರು ಮಾಡ್ಬೇಕಾದ್ರೆ ತಪ್ಪನ್ನ ತಪ್ಪು ಅಂತ ಹೇಳಬೇಕು, ದೋಷವನ್ನ ತಿದ್ದಬೇಕು. ಹಾಗೆ ಮಾಡಿದ್ರೆ ಅದು ನಿಜವಾಗಿ ಸಾರ್ಥಕ ಆಗತ್ತೆ, ಪ್ರಯೋಜನ ಆಗತ್ತೆ. ಆದ್ರಿಂದ ಅವಗುಣಗಳನ್ನ ಯಾರೇ ತೋರಿಸಿಕೊಟ್ಟರು ತೆಗೆಯೋದು ಅಂದ್ರೆ ಕಳೆ ತೆಗೆದಂಗೆ ಪರಮಾತ್ಮ ಬಂದು ಕಿತ್ತಾಕ್ಬಿಡ್ತಾನೆ ಅಂತಲ್ಲ. ಆ ಪರಮಾತ್ಮನೇ ಗುರುಗಳ ರೂಪದಲ್ಲಿ, ಜಂಗಮರ ರೂಪದಲ್ಲಿ, ಗುರು ಹಿರಿಯರ ರೂಪದಲ್ಲಿ, ಶಿಕ್ಷಕರ ರೂಪದಲ್ಲಿ, ತಾಯಿ ತಂದೆಗಳ ರೂಪದಲ್ಲಿ, ಸ್ನೇಹಿತರ ರೂಪದಲ್ಲಿ ಅವನೇ ತಿದ್ದುತ್ತಾನೆ. ನಾವು ತಿದ್ದಿಸ್ಕೊಳ್ಳಕ್ಕೆ ತಯಾರಿರ್ಬೇಕು ಅಷ್ಟೇ. ತಯಾರಿದ್ರೆ ಈ ಜಗತ್ತಿನಲ್ಲಿ ಪರಮಾತ್ಮ ನಮ್ಮನ್ನು ಬಹಳ ಮುಂದಕ್ಕೆ ಕರ್ಕೊಂಡು ಹೋಗ್ತಾನೆ, ಬಹಳ ಮುಂದಕ್ಕೆ ಕರ್ಕೊಂಡು ಹೋಗ್ತಾನೆ. ಅಂತ ಅದ್ಭುತ ಪ್ರೇಮಿ ಪರಮಾತ್ಮ. ಸೂಫಿ ಸಂತರು ಆ ಪ್ರೇಮದ ಆ ಭರಾಟೆಯಲ್ಲಿ ಪ್ರೇಮದ ನಿಶೆ ಅಂತ ಕರೀತಾರ. ಅದಕ್ಕೆ ಒಬ್ಬ ಕುಡುಕನಿಗೆ ಕುಡ್ದಾಗೆ ನಿಶೆ ಆಗ್ತದಲ್ಲ, ಹಂಗೆ ಪರಮಾತ್ಮನ ಪ್ರೇಮವನ್ನು ಕೂಡ ನಿಶೆ ಅಂತ ಕರೀತಾರೆ. ಅದಕ್ಕೆ ಅವರು ನಮ್ಮಲ್ಲಿ ಶರಣಸತಿ ಲಿಂಗಪತಿ ಭಾವ ಇದ್ರೆ ಅವರಲ್ಲಿ ಜೀವಪತಿ ದೇವಸತಿ, ಜೀವನನೇ ಪತಿಯನ್ನಾಗಿ ಮಾಡ್ಬಿಡ್ತಾರ. ಜೀವನೇ ಪತಿ, ದೇವನೇ ಸತಿ. ಅಂತಹ ಒಂದು ವಿಶೇಷವಾದ ಮಾರ್ಗವನ್ನು ಹೇಳಿದ್ರು. ನಿಜ ಅದು. ನೋಡಿ, ಪರಮಾತ್ಮ ಸೃಷ್ಟಿಸಿದ ಇಬ್ಬರು ತಾಯಿ ತಂದೆಗಳು, ತಾಯಿ ಮತ್ತು ತಂದೆ. ಆ ತಾಯಿ ತಂದೆಗಳಲ್ಲೇ ಅಷ್ಟು ಪ್ರೇಮ ಇರ್ಬೇಕಾದ್ರೆ, ಆ ತಾಯಿಯಲ್ಲೇ ಅಷ್ಟು ಪ್ರೇಮ ಇರ್ಬೇಕಾದ್ರೆ, ಆ ತಾಯಿಗಿಂತ ಶತಕೋಟಿ, ಸಹಸ್ರ ಕೋಟಿ, ದಶಸಹಸ್ರ ಕೋಟಿ, ಲಕ್ಷ ಕೋಟಿ ಹೆಚ್ಚು ಸೃಷ್ಟಿ ಮಾಡಿರುವನು ಪರಮಾತ್ಮ. ಅವನ ಚಿದ್ಗರ್ಭದಿಂದ, ಅವನ ಮಹಾಗರ್ಭದಿಂದ, ಹಿರಣ್ಯ ಗರ್ಭ ಅಂತ ಕರೀತಾರೆ ಋಷಿಗಳು. ಆ ಪರಮಾತ್ಮನ ಗರ್ಭವನ್ನ ಮಹಾಲಿಂಗ ಅಂತ ನಮ್ಮ ಶರಣರು ಕರೆದ್ರೆ, ಋಷಿಗಳು ಅದನ್ನೇ ಹಿರಣ್ಯ ಗರ್ಭ ಅಂತ ಕರೀತಾರೆ. ಆ ಹಿರಣ್ಯ ಗರ್ಭನ ಮಹಾತಾಯಿ, ಮಹಾಪಿತ ಅಂತ ಕರೀತಾರೆ. ಅದು ನಿಜನೂ ಕೂಡ. ಅವನ ಪ್ರೇಮವನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಅವನ ಮಟ್ಟಕ್ಕೆ ಇಳಿಬೇಕಾಗತ್ತೆ ಅಥವಾ ಏರ್ಬೇಕಾಗತ್ತೆ. ಹೃದಯದ ಅಂತರಾಳಕ್ಕೆ ಇಳಿಬೇಕು. ಇಲ್ಲ ಅಂದ್ರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳನ್ನು ಮೀರಿ ಮೇಲೆ ಏರ್ಬೇಕು. ಅದೇ ಪರಮಾತ್ಮನ ವೈಶಿಷ್ಟ್ಯ. ಅವನೇ ಪರಮಾತ್ಮ. ಅಂತಹ ಪರಮಾತ್ಮನಲ್ಲಿ ಬಸವಣ್ಣವರು ಪ್ರಾರ್ಥಿಸ್ತಾರೆ, ಅವಗುಣದ ಕಸವನ್ನ ಕಿತ್ತು ಕಳೆ, ಸುಳಿದೆಗೆದು ಬೆಳೆವನು ಕೂಡಲ ಸಂಗಮ ದೇವ. ಒಂದು ಬೆಳೆ ಸುಳಿ ಬಿಚ್ಚಿ ಅರಳಿ ನಿಂತು ಹಣ್ಣು, ಕಾಯಿ, ತೆನೆ ಕೊಡ್ಬೇಕಾದ್ರೆ ಅದಕ್ಕೆ ಪೂರ್ಣ ಅವಕಾಶ ಇರಬೇಕು, ಆಯುಷ್ಯ ಇರಬೇಕು. ಎಷ್ಟೋ ಬೆಳೆಗಳನ್ನು ಮಧ್ಯಾಹ್ನ ತಿಂದಾಕ್ಬಿಡ್ತಾವಲ್ಲ ಪ್ರಾಣಿಗಳು, ರೋಗಗಳು ಆವರಿಸ್ಕೊಂಡ್ಬಿಡುತ್ತೆ.
ಅವೆಲ್ಲವನ್ನು ಗೆದ್ದು ಯಾವ ಬೆಳೆ ನಿಲ್ಲುತ್ತೋ ಅದು ವಿಸ್ತಾರವಾಗಿ ಸಮೃದ್ಧವಾಗಿ ಅದು ಬೆಳೆಯುತ್ತೆ, ಬಾಳುತ್ತೆ, ಇನ್ನೊಬ್ಬರನ್ನ ಬಾಳಿಸುತ್ತೆ. ಅಂತಹ ಶಕ್ತಿ ಇದೆ ಬೆಳೆಗೆ. ದಿವ್ಯ ಬೆಳೆಗೂ ಕೂಡ ಅಷ್ಟೇನೆ, ದೇವ ಬೆಳೆಗೂ ಅಷ್ಟೇ ಅದ್ಭುತ ಶಕ್ತಿ ಇದೆ. ಅದು ಕೂಡ ಅನೇಕ ಜನರನ್ನು ಬೆಳೆಸಬಹುದು, ಬಾಳಿಸಬಹುದು. ಆದರೆ ಮೊದಲು ಸುಳಿದೆಗೆದು ನಾವು ಬೆಳಿಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.